ಕ್ಷೇತ್ರಗಳ ಮಿನಿ ಸಮರದ ಮತಗಟ್ಟೆಯ ಸಮೀಕ್ಷೆ ರಿಲೀಸ್ ಆಗಿದೆ. ಎಕ್ಸಿಟ್ ಪೋಲ್ನಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಬಯಲಾಗಿರುವಂಥದ್ದು. ಪಿ ಮಾರ್ಕ್ ಸಮೀಕ್ಷೆಯ ಪ್ರಕಾರ ಎನ್ಡಿಎಗೆ 2, ಕಾಂಗ್ರೆಸ್ಗೆ 1 ಸ್ಥಾನ. ಚನ್ನಪಟ್ಟಣ ಹಾಗೂ ಶಿಗ್ಗಾವಿಯಲ್ಲಿ ಎನ್ಡಿಎ ಪಾಲಿಗೆ ಗೆಲುವು ಅಂತ ಹೇಳಿದ್ರೆ ಸಂಡೂರು ಕಾಂಗ್ರೆಸ್ ಪಾಲಾಗುತ್ತೆ ಅನ್ನುವಂತಹ ಸೂಚನೆ. ಎನ್ಡಿಎಗೆ ಇದು ಹುಮ್ಮಸ್ಸನ್ನು ತಂದ್ರೆ ಕಾಂಗ್ರೆಸ್ಗೆ ಶಾಕ್ ಅನ್ನು ಕೊಟ್ಟಿದೆ ಈ ಸಮೀಕ್ಷೆ. ಸಹಜವಾಗಿಯೇ 3 ಕ್ಷೇತ್ರಗಳಲ್ಲಿ ಫಲಿತಾಂಶ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಅಬ್ಬರದ ಪ್ರಚಾರ, ವಾಗ್ಬಾಣಗಳು ಎಲ್ಲವೂ ಕೂಡ ಆಗಿತ್ತು. ಅಂತಿಮವಾಗಿ ಮತದಾರ ಯಾರಿಗೆ ಜೈಕಾರ ಹಾಕಿದ್ದಾನೆ ಅನ್ನೋದು 23ನೇ ತಾರೀಕು ಗೊತ್ತಾಗುತ್ತೆ. ಹಾಗಾದ್ರೆ ದೋಸ್ತಿಗಳಲ್ಲಿ ಹುಮ್ಮಸ್ ಯಾಕೆ ಜಾಸ್ತಿ ಆಗ್ತಾ ಇದೆ ನೋಡ್ತಾ ಹೋಗೋಣ. ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆದಿತ್ತು. ಶಿಗ್ಗಾವಿ ಗೆಲುವು ನಿಶ್ಚಿತ ಅನ್ನುವಂತಹ ವಿಶ್ವಾಸದಲ್ಲಿ ಮೈತ್ರಿ ನಾಯಕರುಗಳಿರುವಂತಹದ್ದು. ಈಗ ಸಮೀಕ್ಷೆ ಕೂಡ ಅದನ್ನೇ ಹೇಳ್ತಾ ಇದೆ. ಸಂಸದ ಬೊಮ್ಮಾಯಿಯವರ, ಬಸವರಾಜ ಬೊಮ್ಮಾಯಿಯವರ ಸ್ವಕ್ಷೇತ್ರ ಇದು. ಆ ಸ್ವಕ್ಷೇತ್ರದ ಮೇಲೆ ಹಿಡಿತವನ್ನು ಇಟ್ಕೊಂಡಿದ್ದಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಈ ಸಮೀಕ್ಷೆಯೇ ನಿಜವಾದರೆ ಅದರ ಜೊತೆಗೆ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕೊರತೆ ಬಿಜೆಪಿಗೆ ಪ್ಲಸ್ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಕೂಡ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಮಾಡಿತ್ತು. ಜೊತೆಗೆ ಸಾಕಷ್ಟು ಜಾತಿ ಲೆಕ್ಕಾಚಾರಗಳೆಲ್ಲ ಕೂಡ ವರ್ಕ್ ಆದಂತೆ ಕಾಣಿಸ್ತಾ ಇದೆ. ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬೈ ಎಲೆಕ್ಷನ್ ಆಗಿತ್ತು. ಸಂಡೂರಿನಲ್ಲೂ ಕೂಡ ಗೆಲ್ಲುವ ವಿಶ್ವಾಸದಲ್ಲಿ ಬಿಜೆಪಿ ಇದೆ. ಗಾಲಿ ಜನಾರ್ದನ್ ರೆಡ್ಡಿ ಅವರ ಆಪ್ತನಿಗೆ ಇಲ್ಲಿ ಟಿಕೆಟ್ ಅನ್ನು ಕೊಡಲಾಗಿತ್ತು. ಈ ಬಾರಿಯಲ್ಲಿ ಜನ ಬದಲಾವಣೆಯನ್ನು ಬಯಸ್ತಿದ್ದಾರೆ ಅಂಥೇಳಿ ಬಿಜೆಪಿ ನಾಯಕರು ಪ್ರಚಾರವನ್ನು ಮಾಡಿದರು. ಸಿಎಂ ಸಿದ್ದರಾಮಯ್ಯನವರು ಟೊಂಕ ಕಟ್ಟಿ ಅನ್ನಪೂರ್ಣ ಪರವಾಗಿ ಅಲ್ಲಿ ಪ್ರಚಾರವನ್ನು ಮಾಡಿದರು. ಅಂತಿಮವಾಗಿ ಮತದಾರರು ಯಾರಿಗೆ ಜೈಕಾರ ಹಾಕಿದ್ದಾರೆ ಅನ್ನೋದು ನಾಳೆ ಗೊತ್ತಾಗುತ್ತೆ. ಕಾಂಗ್ರೆಸ್ ಆಂತರಿಕ ಕಚ್ಚಾಟ ತಮಗೆ ಪೂರಕ ಆಗಲಿದೆ ಅನ್ನೋದು ಬಂಗಾರು ಹನುಮಂತು ಅವರ ಲೆಕ್ಕಾಚಾರ ಆಗಿತ್ತು. ಇನ್ನು ಜನಾರ್ದನ್ ರೆಡ್ಡಿ ಅವರು ಕಮಾಲ್ ಮಾಡಲಿದ್ದಾರೆ ಎಂಬಂತಹ ನಂಬಿಕೆ ಕೂಡ ಇತ್ತು. ಈಗ ಸಮೀಕ್ಷೆಗಳು ಹೇಳ್ತಾ ಇರುವಂಥದ್ದು ಅಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಅಂಥೇಳಿ. ಇನ್ನು ಚನ್ನಪಟ್ಟಣ, ಇಲ್ಲಿ ಚನ್ನಪಟ್ಟಣಕ್ಕೆ ನಿಖಿಲ್ ಗೆಲುವು ಪಕ್ಕ ಅಂಥೇಳಿ ದೋಸ್ತಿಗಳು ವಿಶ್ವಾಸದಲ್ಲಿದ್ದಾರೆ. ಸಿ ಪಿ ಯೋಗೇಶ್ವರ್ ಪ್ರೆಸ್ ಮೀಟ್ ಕೂಡ ಅದನ್ನು ಪುಷ್ಟೀಕರಿಸಿತ್ತು. ಜಮೀರ್ ಹೇಳಿಕೆಗಳು, ದೇವೇಗೌಡರ ಪ್ರಚಾರ, ನಿಖಿಲ್ ಮೇಲಿನ ಅನುಕಂಪ ಎಲ್ಲ ವರ್ಕ್ ಆದಂತೆ ಕಾಣಿಸ್ತಾ ಇದೆ. ಸಮೀಕ್ಷೆ ಹೇಳ್ತಾ ಇರುವಂಥದ್ದು ಪ್ರಚಾರದಲ್ಲಿ ದೋಸ್ತಿಗಳ ಒಗ್ಗಟ್ಟಿನ ಶ್ರಮ ಕೂಡ ಕೈ ಹಿಡಿದಿರುವಂತಹ ವಿಶ್ವಾಸ ಮೈತ್ರಿ ನಾಯಕರುಗಳಿಗಿದೆ. ಈ ಅಂಶಗಳು ಚನ್ನಪಟ್ಟಣದ JDS ತೆಕ್ಕೆಗೆ ಬರಲಿದೆ ಅಂಥೇಳಿ ದೋಸ್ತಿ ನಾಯಕರುಗಳು ಅಂದ್ಕೊಂಡಿದ್ದಾರೆ.